अस्सलामु अलैकुम। ಅಲ್ಹಮದ್ ಜುಮಾ ಮಸ್ಜಿದ್ ಸಾರಿಯಾ ಇಲ್ಲಿ ನಡೆಯುತ್ತಿರುವಂಥ ಅಹ್ಲುಸ್ ಸುನ್ನತ್ ವಲ್ ಜಮಾಅತಿನ ಆದರ್ಶಗಳನ್ನು ಎತ್ತಿ ಹಿಡಿಯುವಂಥ ಇವತ್ತು ಕುತುಬಿಯತ್ ಮ್ಯಾರ್ಚ್ ಮತ್ತು ಇನ್ನಿತರ ಕಾರ್ಯಕ್ರಮಗಳ ವಾರ್ಷಿಕೋತ್ಸವದ ಸಮಾರಂಭವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಕೊಟ್ಟಂಥ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಸಮುದಾಯದ ಸಮರ್ಥ ಸರಳ ಸಜ್ಜನಿಕೆಯ ಧರ್ಮಗುರುಗಳಾದಂಥ ಓಲೆಮುಂಡು ಉಸ್ತಾದ್ ಅವರೇ, ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂಥ ಮತ ಪ್ರಭಾಷಣೆ ಕೊಡಲಿಕ್ಕಿರುವಂಥ ಬಹುಶಃ ನನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅಲ್ಲಿರುವಂಥ ಈಗ ಪಂಜದಲ್ಲಿ ದರಸ ನಡೆಸುತ್ತಿರುವಂಥ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಜಿಯಾದ್ ಸಕ್ಕಾಫಿ ಉಸ್ತಾದ್ರವರೇ, ಒಂದು ಜಮಾಯತಿನ ಸಮರ್ಥ ಅಧ್ಯಕ್ಷರು, ಬಹಳಷ್ಟು ಕೆಲಸಗಳ ಒತ್ತಡದ ನಡೆಯುವವು. 2-3 ಜುಮಾ ಮಸೀದಿಯ ಒಬ್ಬ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತಿರುವಂಥ ಅತ್ಯಂತ ಆತ್ಮೀಯರಾದಂಥ ಗೌಸ ಯೂಸುಫ್ರವರೇ, ಗೌರವಾನ್ವಿತ ತಂಗಳ್ರವರೇ, ಸ್ಥಳೀಯ ಖತೀಬ್ ಉಸ್ತಾದ್ರವರೇ, ಸಾಜ ಮತ್ತು ನಮ್ಮ ಮುಳೇರಿಕಟ್ಟೆ ಮಂಜ ಮಸೀದಿಯ ಗೌರವಾನ್ವಿತ ಖತೀಬ್ ಉಸ್ತಾದ್ರವರೇ, ವೇದಿಕೆ ಇರುವಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಓಲೆಮುಂಡ ಉಸ್ತಾದ್ರವರು ಈ ಒಂದು ಸಾರಿಯದ ಈ ಮಸೀದಿ ಮತ್ತು ಇಲ್ಲಿ ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ, ಅದು ನಡೆದುಕೊಂಡ ಹಾದಿಯ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರ ಪ್ರಸ್ತಾಪ ಮಾಡುತ್ತಾ ಬಂದಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂತ ಹೇಳಿದ್ರೆ, ಇಲ್ಲಿರುವಂಥ ಎಲ್ಲ ನಾವೆಲ್ಲರೂ ಕೂಡ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಹಿರಿಯರಲ್ಲಿರುವಾಗ ಕೇವಲ ಪುಣಚ ಒಂದೇ ಮಸೀದಿಯಲ್ಲಿ ನಾವೆಲ್ಲರೂ ಕೂಡ ಸದಸ್ಯರಾಗಿ ಒಂದೇ ಮಸೀದಿ ಹೋಗುವಂಥ ರೀತಿಯ ಸಂದರ್ಭ. ಸಾರದಿಂದ ಹಿಡಿದು ಸಾಜದಿಂದ ಹಿಡಿದು ನಮ್ಮ ಪರಿಯಲ್ತಡಗ ಅಜ್ಜನಡ್ಕದಿಂದ ಹಿಡಿದು ಕೇಪು ನೀರ್ಕಜೆಯ ಗಡಿಭಾಗದವರೆಗೆ, ಉಕ್ಕಡದ ಆ ಒಂದು ಭಾಗದವರೆಗೆ ಈ ಪ್ರದೇಶದಲ್ಲಿ ಒಂದೇ ಒಂದು ಮಸೀದಿ, ಅದು ಪುಣಚ ಮಸೀದಿ ಎಂಬುದನ್ನು ನಾನು ನೆನಪಿಸ್ತಾ ಇದ್ದೇನೆ. ಬಹುಶಃ ಆಮೇಲೆ ಕಾಲಕ್ರಮೇಣವಾಗಿ ಅಲ್ಲಲ್ಲಿ ಮಸೀದಿಗಳು ಇವತ್ತು ನಿರ್ಮಾಣ ಆಗುವಂಥ, ಮದ್ರಸ ನಿರ್ಮಾಣ ಆಗುವಂಥ ಅವಕಾಶ ಆಯಿತು. ಇದು ಸಾರ್ಯದಲ್ಲೇ ಆಯಿತು, ಸಾಜದಲ್ಲೇ ಆಯಿತು, ಮುಳೇರಿಕಟ್ಟೆ ಮಂಜದಲ್ಲೇ ಆಯಿತು, ಪರಿಯಲ್ತಡಕದಲ್ಲೇ ಆಯಿತು, ನೀರ್ಕಜಲ್ಲೇ ಆಯಿತು. ಇವತ್ತು ಈ ರೀತಿಯ ಮಸೀದಿಗಳು ಮದ್ರಸಗಳು ಆಗುವುದರ ವ್ಯವಸ್ಥೆಯಲ್ಲಿ ಧಾರ್ಮಿಕ ಮನೋಭಾವನೆಗಳು ನಮ್ಮಲ್ಲಿ ಬಹಳಷ್ಟು ವೇಗವಾಗಿ ಇವತ್ತು ಎಲ್ಲರಿಗೂ ಕೂಡ ಆಂತರಿಕವಾಗಿ ಅದು ಬರುವಂಥ ಅವಕಾಶಗಳು ಆಗಿದೆ ಎಂಬುದನ್ನು ಈ ಸಂದರ್ಭ ಹೇಳಿಕೆ ಬಿಡ್ತಾ ಇದೆ. ಓಲೆಮುಂಡ ಉಸ್ತಾದರದ್ದು ಮಾತು ಹೇಳಿದರು, ಕುಗ್ರಾಮವಾಗಿದ್ದಂಥ ಈ ಒಂದು ಸಾರಿಯ ಆವತ್ತಿನ ಆ ಕಾಲದಲ್ಲಿ ಸರಿಯಾದ ವಿಚಾರ, ಅದು ಕುಗ್ರಾಮ ಆಗಿತ್ತು. ಕಾಲಕ್ರಮೇಣವಾಗಿ ಇಲ್ಲಿ ಮಸೀದಿ ಮತ್ತು ಮದ್ರಸ ಆದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕುಗ್ರಾಮ ಹೋಗಿ ಇವತ್ತು ಸುಗ್ರಾಮಕ್ಕೆ ಕಾಲಿಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒಂದು ಸುಗ್ರಾಮವಾಗಿ ಬೆಳೀಲಿ ಎಂಬ ರೀತಿ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ಹೇಳಿದರು, ಉಸ್ತಾದರು ಮುಳೇರಿಕಟ್ಟೆಯಿಂದ ಬಂದು ನಡೆದು ಹೋಗುವಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು. ಬಹುಶಃ ಆವತ್ತಿನಿಂದಲೇ ಓಲೆಮುಂಡ ಉಸ್ತಾದರು ಬರುವಂಥ ವಿಚಾರ ಅಂತ ಹೇಳಿದ್ರೆ, ಆವತ್ತಿನಿಂದ ಇವತ್ತಿನವರೆಗೆ ಬಹುಶಃ ಈಗ ಈ ಒಂದು ಮಸೀದಿಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡುವಂಥ ವಿಚಾರ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ. ಈ ಸಾರಿಯದ ನಮ್ಮ ಮುಸ್ಲಿಂ ಸಮುದಾಯದ ಬಂಧುಗಳಿಗೆ ಮತ್ತು ಓಲೆಮುಂಡ ಉಸ್ತಾದವರಿಗೆ ಇರುವಂಥ ಒಂದು ವಿಶೇಷವಾದಂಥ ಸಂಬಂಧ ಇನ್ನೂ ಕೂಡ ದೀರ್ಘವಾಗಿ ಇದು ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ಸರ್ವಶಕ್ತ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನೇ ಇರಲಿ ಹೆಚ್ಚು ಮಾತಾಡೋದು ವೇದಿಕೆ ಅಲ್ಲ. ಯಾಕೆಂತಂದ್ರೆ ಈಗಾಗಲೇ ಹೇಳಿದ್ರು ನಮ್ಮ ಜಿಯಾದ್ ಸಕ್ಕಾಫಿ ಉಸ್ತಾದರು ನಮ್ಮ ಸಮುದಾಯದ ಒಬ್ಬ ಉತ್ತಮ ಮತ ಪ್ರಭಾಷಣಗಾರ, ಸ್ವಾಗತ ಭಾಷಣ ಉಸ್ತಾದರು ಹೇಳಿದ ರೀತಿಯಲ್ಲಿ ಅವರ ಇಡೀ ಕುಟುಂಬವೇ ಇವತ್ತು ಧಾರ್ಮಿಕ ಗುರುಗಳಾಗಿ ನನಗೆ ಬಹಳಷ್ಟು ಹತ್ತಿರದಿಂದ ಪರಿಚಯ ಇರುವಂಥ ಒಂದು ಕುಟುಂಬ. ಅಂತ ಒಬ್ಬ ಉಸ್ತಾದವರಿಂದ ಇವತ್ತು ಮತ ಪ್ರವಾಸ ನಡೆಯಲಿಕ್ಕಿರುವುದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗದೆ ಇವತ್ತು ಸುನ್ನತ್ ಜಮಾಅತಿನ ಆದರ್ಶಗಳನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮ, ಇವತ್ತು ಕುತುಬಿಯತ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ ಇರ್ಬೋದು, ಮೌಲೂದ್ ಇರ್ಬೋದು, ಬದರ್ ಮೌಲೂದ್ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ಸುನ್ನತ್ ಜಮಾಅತಿನಲ್ಲಿ ನಾವು ಬದುಕಬೇಕೆಂಬ ರೀತಿಯಲ್ಲಿ ಆಚರಿಸಿಕೊಂಡು ಬರುವಂತಹ ಕಾರ್ಯಕ್ರಮವನ್ನು ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತಂದ್ರೆ ಸಾರ್ಯದಲ್ಲಿ ಸಾಜದಲ್ಲಿ ಈ ಭಾಗದಲ್ಲಿ ಸಮಸ್ಯೆ ಇರಲಿಕ್ಕಿಲ್ಲ.
ಆದರೆ ಕೆಲವೊಂದು ಕಡೆ ನಮ್ಮ ಯುವಕರನ್ನು ವ್ಯವಸ್ಥಿತವಾಗಿ ದಾರಿ ತಪ್ಪಿಸುವಂತ ವಿಚಾರಗಳು ಇವತ್ತು ನಡೀತಾ ಇದೆ. ನಮ್ಮ ಉಸ್ತಾದರವರು ಅದರ ಬಗ್ಗೆ ಎಲ್ಲ ವಿಚಾರ ಅವರು ಹೇಳ್ತಾರೆ, ನಾನು ಹೇಳುವುದು ಸರಿಯಲ್ಲ. ಇವತ್ತು ಯುವಕರನ್ನು ಇವತ್ತು ಕುತುಬ್ಯತ್ತರ ಬಗ್ಗೆ, ಮೌಲೋದಿನ ಬಗ್ಗೆ, ಅಥವಾ ಬೇರೆ ಬೇರೆ ಬದರ್ ಮೌಲೋದ್ ಇರ್ಬೋದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಅಪಸ್ವರ ಮಾತಾಡುವಂತ, ಅದು ಅಗತ್ಯ ಇದೆ, ಅದು ಬೇಕಾಂಬ ರೀತಿಯ ಆತಂಕದ ಮಾತುಗಳನ್ನು ಆಡುವಂತ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಇವತ್ತು ಇದ್ದೇವೆ ಎಂಬುದನ್ನು ಈ ಸಂದರ್ಭ ನೆನಪಿಸಲಿಕ್ಕೆ ಇಚ್ಛೆಪಡ್ತಾ ಇದೆ. ಅದಕ್ಕೆ ಉತ್ತರ ಕೊಡಬೇಕಾದರೆ, ಅಥವಾ ನಮ್ಮ ಯುವಕರನ್ನು ಇದೇ ರೀತಿ ಮುಂದುವರಿದುಕೊಂಡು ಮುಂದಿನ ಸಮುದಾಯದ ನಮ್ಮ ಸಮಾಜದ ಯುವಕರು ಕೂಡ ಸುನ್ನತ್ ಜಮಾಅತಿನಲ್ಲಿ ಅವರ ಆದರ್ಶಗಳನ್ನು ಎತ್ತಿ ಹಿಡಿಯುವಂತ, ಸುನ್ನತ್ ಜಮಾಅತಿನ ಆ ಒಂದು ವ್ಯವಸ್ಥೆ ಒಳಗೆ ಅವರು ಇರಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಖಂಡಿತವಾಗಿ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಇಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಯುವಕರನ್ನು ಹೆಚ್ಚೆಚ್ಚು ತೊಡಗಿಸಿಕೊಳ್ಳುವಂತ ಖಂಡಿತವಾಗಿ ಇವತ್ತು ಇರಬೇಕಾಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಸಹಜದಲ್ಲಿ ಇವತ್ತು ಸಾರ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಸಾರ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಬಹುಶಃ 24ನೇ ತಾರೀಕು ನಮ್ಮ ಮಂಜದಲ್ಲಿ ಉರುಸ್ ಕಾರ್ಯಕ್ರಮ ನಡೀಲಿಕ್ಕೆ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಪರಿಯಲ್ ತಳಕಡದಲ್ಲಿ ಉರುಸ್ ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ನಮ್ಮ ಪುಣಚ ಮಸೀದಿಯಲ್ಲಿ ಆಗಾಗ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳು ನಡಿಬೇಕಾದಂತ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರು ಕೂಡ ದಾರಿ ತಪ್ಪದೆ ನಾವು ಸರಿಯಾದ ರೀತಿ ಇರಬೇಕು, ಅದಕ್ಕಿಂತ ಕಾರ್ಯಕ್ರಮಗಳ ಅಗತ್ಯ ಇದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದೆ. ಹೆಚ್ಚು ಮಾತಾಡಲಿಕ್ಕೆ ಹೋಗದೆ ನನಗೆ ಸಂತೋಷ ಆಗಿದೆ ಏನಂತ ಹೇಳಿದ್ರೆ, ನನ್ನ ಹಿಂದೂ ಧರ್ಮದ ಸಹೋದರರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಹೋಗುವುದನ್ನು ನಾವು ನೋಡಿದೆ. ಗೌಸಾಯಿಸ್ ಅವರು ಹೇಳಿದರೆ ಅಂತ ಹೇಳಿದ್ರೆ, ಇವತ್ತು ಮಗರೇಬಿನಿಂದಲೇ ಹಿಂದೂ ಧರ್ಮದ ಈ ಭಾಗದ ಸಹೋದರ ಬಂಧುಗಳು ಇಲ್ಲಿ ಬಂದು ಹೋಗ್ತಾರೆ ಎಂಬುದನ್ನು ಅವರು ನನ್ನಂತೆ ಪ್ರಸ್ತಾಪ ಮಾಡಿದ್ರು. ಸಂತೋಷ ಆಯ್ತು. ಯಾಕೆಂತಂದ್ರೆ ನಾವು ಸೌಹಾರ್ದತೆ ಬದುಕಬೇಕು. ಯಾವುದೇ ಧರ್ಮ ಇರಬಹುದು, ಧರ್ಮ ಅವರವರಿಗೆ, ಅವರವರ ಧರ್ಮ ಅವರವರಿಗೆ, ಅವರವರ ಧರ್ಮ ಅವರವರಿಗೆ, ಅವರವರ ಜಾತಿ ವಿಚಾರ ಅವರವರಿಗೆ. ಆದರೆ ಸಾರ್ವಜನಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಬರುವಾಗ ಎಲ್ಲ ಸಮುದಾಯದ ಸಮಾಜದವರು ಕೂಡ ಇವತ್ತು ಸೌಹಾರ್ದತೆಯಿಂದ, ಸಹೋದರ ಮನೋಭಾವನೆಯಿಂದ ಬದುಕಬೇಕಾದಂತ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ನಮ್ಮ ಸಹೋದರತ್ವಕ್ಕೆ ಇವತ್ತು ಹುಳಿ ಹಿಂಡುವಂತ, ಸಹೋದರತೆ ಇರಬಾರ್ದು ಅಂತೇಳಿ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತ ಶಕ್ತಿಗಳು ಕೂಡ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರುವಂತ ವಿಚಾರ. ಮತ್ತು ಮಸೀದಿಯ ಕಾರ್ಯಕ್ರಮದಲ್ಲಿ ಅಥವಾ ಅಲ್ಲ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಸಮುದಾಯದ ಅವಹೇಳನ ಮಾಡುವಂತ ಕಾರ್ಯ ನಡೀತಾ ಇದೆ. ಇವತ್ತು ಮದ್ರಾಸ ಮಸೀದಿ ಅಂತ ಹೇಳಿದ್ರೆ ಭಯೋತ್ಪಾದಕರು ಸೃಷ್ಟಿ ಮಾಡುವಂತ ರೀತಿಯ ವಿಚಾರಗಳಾಗ್ತದೆ ಎಂಬುದನ್ನು ಕೂಡ ಮಾತಾಡುವಂತ ಜನರು ಈ ಸಮಾಜದಲ್ಲಿ ಕಡಿಮೆ ಇಲ್ಲ. ನಾನೊಂದು ದಿವಸ ಒಬ್ಬರಿಗೆ ಸವಾಲಾಗಿದೆ, ಯಾರಿಗೆ ಅಂತ ಹೇಳೋಕೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಮಸೀದಿಯಲ್ಲಿ ಶಸ್ತ್ರಾಸ್ತ್ರಗಳಿವೆ, ಮದ್ರಸದಲ್ಲಿದೆ, ಅಲ್ಲಿ ಭಯೋತ್ಪಾದಕ ಸೃಷ್ಟಿ ಮಾಡ್ತಾರೆ. ನಾನು ಅದನ್ನು ಹೋಗಿ ಪರಿಶೀಲನೆ ಮಾಡ್ತೇನೆ ಎಂದು ಒಬ್ಬ ಜವಾಬ್ದಾರಿಯುತ ಇರುವಂತ ಒಬ್ಬ ಜನಪ್ರತಿನಿಧಿ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ನಿಮಗೆ ತಾಕತ್ತಿದ್ರೆ ನೀವು ಬಂದು ಮಸೀದಿಯಲ್ಲಿ ಅಸ್ತ್ರಗಳನ್ನು ನೀವು ಕಂಡುಹಿಡಿಬೇಕು, ಆಗ ಮತ್ತೆ ನೀವು ಮಾತಾಡಬೇಕಂತ ನಾನು ಒಂದು ದಿವಸ ಹೇಳಿದ್ದು ನನಗೆ ನೆನಪಾಗ್ತದೆ. ಯಾಕೆ ಅದನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ನಾವು ಒಂದಾಗಿ ಬದುಕಬೇಕು, ನಾವು ಒಟ್ಟಾಗಿ ಬದುಕಬೇಕು, ನಾವೆಲ್ಲರೂ ಕೂಡ ಭಾರತೀಯರಾಗಿ ಬದುಕಬೇಕು. ನಾವು ಯಾವುದೇ ಧರ್ಮ ಇರ್ಬೋದು, ಅದು ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ನಾವು ಒಂದು ಸಮಾಜವಾಗಿ ಒಗ್ಗಟ್ಟಾಗಿ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಿರ್ಬೋದು, ನಾವು ಭಾರತೀಯರು ಎಂಬ ಮನೋಭಾವನೆ ಬದುಕಬೇಕಾದಂತ ಅವಶ್ಯಕತೆ ಇದೆ. ನಾನೊಬ್ಬ ಮುಸಲ್ಮಾನನಾಗಿ ನಿಜವಾದ ಮುಸಲ್ಮಾನನಾಗಬೇಕು. ನಾನು ನಿಜವಾದ ಮುಸಲ್ಮಾನನಾದಾಗ ಮತ್ತೊಂದು ಧರ್ಮದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಮತ್ತೊಂದು ಜಾತಿ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂತ ಹೇಳಿದ್ರೆ, ನನ್ನ ಧರ್ಮ ಪವಿತ್ರವಾದಂಥ ಇಸ್ಲಾಂ ಧರ್ಮ ನನಗೆ ಅಂತ ಪಾಠವನ್ನು ಕಲಿಸಿದಂಥ ವಿಚಾರಗಳು, ಅಂತ ಮತ್ತೊಂದು ಧರ್ಮವನ್ನು ನೀನು ಗೌರವಿಸಬೇಕು. ಮತ್ತೊಂದು ಧರ್ಮದ ಬಗ್ಗೆ ಯಾವುದೇ ರೀತಿಯ ಅಪಸ್ವರವನ್ನು ಮಾತಾಡಬಾರದು ಅಂತೇಳಿ ಇವತ್ತು ಪವಿತ್ರವಾದಂಥ ಇಸ್ಲಾಂ ಧರ್ಮ ನನಗೆ ಕಲಿಸಿದಂಥ ಕಾರ್ಯದಿಂದ ನಾನು ನಿಜವಾದ ಭಾರತೀಯ ಮುಸಲ್ಮಾನ ಆಗಬೇಕು. ಭಾರತೀಯ ಮುಸಲ್ಮಾನ ಅಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿಕೊಟ್ಟಂತ ಸಂವಿಧಾನದ ಆಶಯದ ಪ್ರಕಾರ ಬದುಕಬೇಕು. ಪವಿತ್ರವಾದಂಥ ಕುರ್ಆನ್ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ನಮಗೆ ಕಲಿಸಿದಂತಹ ವಿಚಾರಗಳ ಬಗ್ಗೆ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕಬೇಕಾದಂಥ ಅವಶ್ಯಕತೆ ಇದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಕೊನೆಯದಾಗಿ ಒಂದು ಹೆಚ್ಚು ಮಾತಾಡುವುದರಲ್ಲಿ ನೀವೆಲ್ಲರೂ ಕೂಡ ನಮ್ಮ ಭಾಷಣ ಕೇಳಲಿಕ್ಕೆ ಇಲ್ಲಿ ಬರಲಿಲ್ಲ, ನಮ್ಮ ಸಕ್ಕಾಪ ಉಸ್ತಾದರವರ ಭಾಷಣ ಕೇಳುವಂತ ರೀತಿ ಆತುರದಲ್ಲಿರುವಂತಹ ಸಂದರ್ಭದಲ್ಲಿ ಹೆಚ್ಚು ಮಾತಾಡಿಗೆ ಹೋಗದೆ, ಕಳೆದ ಕೆಲವು ದಿನಗಳಿಂದ ನಿಮಗೆ ಗೊತ್ತಿರುವಂತ ವಿಚಾರ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತಹ ಗೊಂದಲಗಳು, ಗಲಭೆಗಳು. ಇವತ್ತು ನಮ್ಮ ಭಾರತದ ಸೈನಿಕರನ್ನು ನಾವು ಅಭಿನಂದಿಸಬೇಕಾಗಿದೆ. ಅದರಲ್ಲೂ ಕೂಡ ನಾನಿತ್ತು ಸಂತೋಷ ಪಡಬೇಕು ಮುಸಲ್ಮಾನನಾಗಿ.
ಈ ಸೈನ್ಯದಲ್ಲಿ ಸೇನೆಯಲ್ಲಿರುವಂಥ ಮುಸಲ್ಮಾನ ಸಮುದಾಯಕ್ಕೆ ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ಸೈನಿಕರು ಹೆಂಗಸರಿರ್ಬೋದು ಅಥವಾ ಗಂಡಸರಿರ್ಬೋದು ಇವತ್ತು ಆ ಸೇನೆಯಲ್ಲಿ ವೀರ ಯೋಧರಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿವರು ಯಾರು ಅಂದರೆ ಅದು ನಮ್ಮ ಸಮುದಾಯಕ್ಕೆ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಸೈನಿಕರು ಎಂಬುದು ಅಭಿಮಾನ ಖಂಡಿತವಾಗಿ ನಮಗಿದೆ. ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು, ನಾವು ಸರ್ವಶಕ್ತನ ಅಲ್ಲಾಹನ ಪ್ರಾರ್ಥನೆ ಮಾಡಬೇಕು. ನಮ್ಮ ಭಾರತ ದೇಶ ಸೈನಿಕರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಬೇಕು. ಉಗ್ರಗಾಮಿಗಳ ಹಟ್ಟಹಾಸವನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಅಲ್ಲಾಹ್ ಅವರಿಗೆ ಕೊಡ್ಲಿ ಅಂತೇಳಿ ನಮ್ಮೆಲ್ಲ ಧಾರ್ಮಿಕ ಗುರುಗಳು ನಾವೆಲ್ಲರೂ ಕುರಿತು ಪ್ರಾರ್ಥನೆ ಮಾಡಬೇಕು. ನಮ್ಮ ಭಾರತ ಒಂದು ಸಶಸ್ತ್ರವಾದಂಥ ಬಲಿಷ್ಠವಾದಂಥ ಇವತ್ತು ದೇಶವಾಗಿ ಉಳಿಬೇಕು. ಅದು ನಮ್ಮೆಲ್ಲರ ಆಶೋತ್ತರವಾಗಿರಬೇಕು. ಯಾಕೆಂದರೆ ನಮಗೆ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಪವಿತ್ರವಾದಂಥ ಇಸ್ಲಾಂ ಧರ್ಮ ನಮಗೆ ಕಲಿಸಿದಂಥ ವಿಚಾರ ಅಂತ ಹೇಳಿದ್ರೆ, ನೀನು ಹುಟ್ಟಿದ ಭೂಮಿಗೆ ನೀನು ಗೌರವಿಸಬೇಕು, ನೀನು ಹುಟ್ಟಿದ ಭೂಮಿಯನ್ನು ನೀನು ಗೌರವಿಸಬೇಕು, ಹುಟ್ಟಿದ ಭೂಮಿಗೆ ನೀನು ಯಾವತ್ತೂ ಕೂಡ ಋಣರಾಗಿರ್ಬೇಕಂತೇಳಿ ಅದು ಯಾರು ಕಲಿಸಿದ್ದು? ಇಸ್ಲಾಂ ಧರ್ಮ ಕಲಿಸಿದೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಕಲಿಸಿದ್ದಾರೆ. ಈ ದೇಶ ಪ್ರೇಮದ ಪಾಠ ಇದೆಯಲ್ಲ, ಮತ್ತೊಬ್ಬರ ನಮಗೆ ಅವರಿಂದ ಕಲಿಬೇಕಾದ ಅಗತ್ಯ ಇಲ್ಲ. ನಮ್ಮ ಇಸ್ಲಾಂ ಧರ್ಮ ನಮಗೆ ಕಲಿಸಿದೆ. ಆದ್ದರಿಂದ ನಿಜವಾದ ಭಾರತೀಯರಾಗಿ, ನಿಜವಾದ ಮುಸಲ್ಮಾನರಾಗಿ ಈ ಒಂದು ದೇಶದಲ್ಲಿ, ಈ ಪ್ರದೇಶದಲ್ಲಿ ನಾವು ಬದುಕಬೇಕೆಂಬ ರೀತಿಯ ವಿಚಾರಗಳು ಮಾತಾಡುತ್ತಾ ಮತ್ತೊಮ್ಮೆ ಇವತ್ತು ಈ ಸ್ಥಳೀಯ ಜಮಾಯತಿನ ಅಧ್ಯಕ್ಷರಿಗೆ ಪದಾಧಿಕಾರಿ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದೆ, ಇವತ್ತು ಅವರನ್ನು ಯೂಸುಫರನ್ನು ಕೂತುಗೊಳಿಸಿ ಮಾತಾಡುವುದಲ್ಲ. ಒಬ್ಬ ಗೌಸಿಯ ಯೂಸುಫ್ ಅಂತ ಹೇಳಿದ್ರೆ ಸರ್ವಶಕ್ತನಾದ ಅಲ್ಲಾಹ್ ಅವನಿಗೆ ಯಾವ ರೀತಿಯ ಆರ್ಥಿಕವಾದಂತಹ ಶಕ್ತಿಯನ್ನು ಬಹಳಷ್ಟು ಕಷ್ಟದಿಂದ ಅವರು ಇವತ್ತು ಪಡೆದಂತಹ ಆರ್ಥಿಕವಾದಂತಹ ಶಕ್ತಿ ಇದೆಲ್ಲ, ಅದನ್ನು ಎಲ್ಲಿ ಯಾರು ಕೇಳಿದ್ರು ಕೂಡ, ಯಾವ ಊರಲ್ಲಿ ಕೇಳಿದ್ರು ಕೂಡ, ಯಾವ ಮದ್ರಸಕ್ಕೆ, ಮಸೀದಿಗೆ ಅಥವಾ ಇನ್ನಿತರ ಮುಸಲ್ಮಾನ ಸಮುದಾಯಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರಿಂದ ಆಗುವುದು ಎಲ್ಲ ಆರ್ಥಿಕ ಸಹಾಯ ಕೊಡುವಂತ ಒಬ್ಬ ಒಳ್ಳೆಯ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಅಂದ್ರೆ ಅದು ಗೌಸಿಯ ಯೂಸುಫ್. ಅದು ನಿಮ್ಮ ಜಮಾತಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಎಂಬ ಅಭಿಮಾನ ಖಂಡಿತವಾಗಿ ನಿಮಗೂ ಬೇಕು, ನಮಗೂ ಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನಮ್ಮ ಓಲೆಮೂಡು ಉಸ್ತಾದರವರು ಬಹುಶಃ 2 ದಿವಸದಲ್ಲಿ ಅಜ್ಮೀರ್ಗೆ ಪ್ರಯಾಣ ಮಾಡುವಂತ ಉಸ್ತಾದರವರಿಗೆ ಆ ಅಲ್ಲಾಹ್ ಆರೋಗ್ಯವನ್ನು ಕೊಡ್ಲಿ, ಅದರ ಒಟ್ಟಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಓಲೆಮುಂಡ ಉಸ್ತಾದರುವಂತ ಸರಳ ಸಜ್ಜನಿಕೆ, ಎಲ್ಲ ಧಾರ್ಮಿಕ ಗುರುಗಳಿಗೂ ಮಾದರಿಯಾದಂಥ ವ್ಯಕ್ತಿತ್ವ, ಅವರಿಗೆ ಸರ್ವಶಕ್ತ ಅಲ್ಲಾಹ್ ಆರೋಗ್ಯದಿಂದ ಕೂಡಿದಂತ ದೀರ್ಘಾಯುಷ್ಯವನ್ನು ಕೊಡ್ಲಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಬೇಕಾಗಿ, ನಮ್ಮ ಸಮುದಾಯಕ್ಕೆ ಬೇಕಾಗಿ ನಮಗೆ ಮಾರ್ಗದರ್ಶನ ಕೊಡುವಂತ ವಿಚಾರದಲ್ಲಿ ಅವರು ಇನ್ನೂ ಕೂಡ ಅವರಿಗೆ ಒಳ್ಳೆ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡಬೇಕೆಂದರೆ ನಾವು ಸರ್ವಶಕ್ತ ಅಲ್ಲಾಹ್ ಪ್ರಾರ್ಥನೆ ಮಾಡಬೇಕು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಗೌಸೆ ಐಸೋದನ್ನಂತೆ ಪ್ರಸ್ತಾಪ ಮಾಡಿದ್ರು. ಬಹುಶಃ ಇವತ್ತು ನಾನು ಕಳೆದ ವರ್ಷ ಬರುವಾಗ ಕೂಡ ಸಾರಿಯಾ ಸಹಜ ಇಲ್ಲಿಗೆ ನಮ್ಮ ಒಂದು ಹೈಮಾಸ್ ಲೈಟರ್ ಬಗ್ಗೆ ಮಾತಾಡ, ನಾನು ಈಗಾಗಲೇ ನಮ್ಮ ಶಾಸಕರ ಹತ್ರ ಪುತ್ತೂರು ಶಾಸಕರು ಆ ಒಂದು ಹೈಮಾಸ್ ಲೈಟ್ನ ಪಟ್ಟಿ ಮಾಡುವಾಗ ಸಾರಿಯ ಮತ್ತು ಸಹಜವನ್ನು ಸೇರಿಸುವಂತ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಈ ಹೈಮಾಸ್ ಲೈಟಿಗಂದ್ರೆ ಇವತ್ತು ಸರ್ಕಾರದ ಹಣ ಬರುವಂತ ಸಂದರ್ಭದಲ್ಲಿ ಅದು ಎಲ್ಲ ರೀತಿಯಲ್ಲಿ ಆಗುವಂತ ಅವಕಾಶಗಳಿದೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ತಾ ಮತ್ತೊಂದು ನಮ್ಮ ಈಸೊಬ್ಬರು ಹೇಳಿದರೆ ಇಲ್ಲಿ ತಡೆಗೋಡೆ ಕೂಡ ಇವತ್ತು ಬಹಳಷ್ಟು ಅಗತ್ಯ ಇದೆ. ಅವರು ಹೇಳಿದ್ರು ನಿಮ್ಮೊಟ್ಟಿಗೆ ನಾನು ಕೂಡ ಬರ್ತೇನೆ ಅಂತ ಹೇಳಿ. ನಾವು ಗೌಸ ಈಸೊಬ್ಬರವರು ನಾವು ನಮ್ಮ ಅಶೋಕ್ ಕುಮಾರ್ ಅವರೊಟ್ಟಿಗೆ ನಾನು ಕೂಡ ಹೋಗಿ ಇಲ್ಲಿಗೆ ಬೇಕಾದಂತ ನಮ್ಮಿಂದ ಆಗುವಂತ ಪ್ರಯತ್ನ ಏನಾಗ್ತದೆ ಏನು ಹೋಗ್ತದೆ ಎಂಬ ವಿಚಾರ ಅಲ್ಲ, ನಾವು ಅದರ ಆ ಒಂದು ವಿಚಾರದಲ್ಲಿ ನಾನು ನಿಮ್ಮವನೇ, ನಾನು ಎಲ್ಲಿಯೇ ದೂರದ ಒಂದು ವ್ಯಕ್ತಿಯಲ್ಲ, ನಿಮ್ಮದೇ ಒಂದು ಸಮುದಾಯಕ್ಕೆ ಸಮಾಜಕ್ಕೆ ಸೇರಿದಂತ ಈ ಒಂದು ಸಾರಿಯ ಮಸೀದಿಗೆ ಒಂದು ಹತ್ತಿರದ ವ್ಯಕ್ತಿಯಾಗಿ ನನ್ನಿಂದ ಆಗುವಂತ ಎಲ್ಲ ಸಹಾಯ ಸಹಕಾರ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಅದು ನನ್ನ ಕರ್ತವ್ಯ ಎಂಬ ವಿಚಾರ ಈ ಸಂದರ್ಭ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.